ಓಕೆ, ನಮ್ಮ ಚೌಚೌಬಾತ್ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಭಾವನಾ, ಮೊದಲಿಗೆ ಏನಿದೆ? ಅದೇ ದಿನಾ ಸೌಮ್ಯ ನನ್ನ ಜೊತೆ ಇದ್ಲು ಅಂದ್ರೆ ನನಗೊಂದು ಎವ್ರಿಡೇ ಕೆಲಸ, ದಿನಾ ಎಬ್ಬಿಸ್ಬೇಕು ಸೌಮ್ಯನ ಅಂತ. ಏನಿಲ್ಲ, ನಾನು ಬೆಳಗ್ಗೆ 4:00ವರೆಗೆ ಎದ್ದಿದ್ದೀನಿ. ಅಲ್ಲ, 4:00ವರೆಗೆ ಎದ್ದೋಳೋದು ಬೇರೆ, ನಿದ್ದೆ ಮಾಡ್ತಾ ಎದ್ದೋಳೋದು ಬೇರೆ. ಸೊ ಪ್ರತಿದಿನ ಬೆಳಗ್ಗೆ ಚೌಚೌಬಾತ್ನಲ್ಲಿ ನಿಮಗೋಸ್ಕರ ಮಾರ್ನಿಂಗ್ ರಾಗ ಅಂದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಮಾರ್ನಿಂಗ್ ರಾಗದಲ್ಲಿ ಬಾಪು ಪದ್ಮನಾಭ್ ಅವರು ಇವತ್ತು ನಿಮ್ಮ ಜೊತೆ ಇದ್ದಾರೆ. ಇಂಪಾದ ಸಂಗೀತ ನುಡಿಸ್ತಾರೆ, ಕೇಳಿ. ಓಕೆ, ಅದಕ್ಕೆ ಹೇಳೋದು ಸೌಮ್ಯ, ಬೆಳಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಮಾತಾಡಬೇಕು, ಒಂದೊಳ್ಳೆ ದೇವರ ಜಪ ಮಾಡಬೇಕು, ಅಥವಾ ಸುಮಧುರವಾದಂತಹ ಸಂಗೀತ ಕೇಳಬೇಕು ಅಂತ. ಯಾಕಂದರೆ ಮನಸ್ಸು ದೇಹ ಎರಡೂ ಹಗುರ ಅನಿಸುತ್ತೆ. ಈಗ ನೀನು ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇದೆ. ಈಗಲಾದರೂ ಮಾಡಿ ಭಾವನಾ, ಅಟ್ಲೀಸ್ಟ್ ಈಗಲಾದರೂ ಅರ್ಥ ಆಯ್ತಲ್ಲ ನಿಮಗೆ. ನಾನು ಹೇಳ್ತಿದ್ದೆ ದಿನ ಭಾವನಂಗೆ, ಅದೆಲ್ಲ ಯಾರು ಕೇಳ್ತಾರೆ ಅಂತ. ಈಗ ಈ ರೀತಿ ಮಾರ್ನಿಂಗ್ ರಾಗದಲ್ಲೆಲ್ಲ ಈ ರೀತಿ ಒಂದು ಒಳ್ಳೆ ಮ್ಯೂಸಿಕ್ನ ಕೇಳಿ ಕೇಳಿ ಭಾವನಂಗೆ ಈಗ ಬುದ್ಧಿ ಬಂದಿದೆ. ಹೋಗ್ಲಿ ಬಿಡಮ್ಮ, ನಿಜ ಏನು ಅಂತ ಎಲ್ರಿಗೂ ಗೊತ್ತಿದೆ. ಓಕೆ, ನೆಕ್ಸ್ಟ್ ಒಂದೊಳ್ಳೆ ಮಾತನ್ನ ಹೇಳೋದಕ್ಕೆ ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಕೇಳೋಣ ಬನ್ನಿ. ಹರೇ ರಾಮ. ಬೆಳಗ್ಗೆ ಬೆಳಗ್ಗೆ ಒಂದು ಪ್ರಶ್ನೆ, ನಂಬಿಕೆ ಒಳ್ಳೆಯದು, ಸಂಶಯ ಒಳ್ಳೆಯದು? ನಮ್ಮ ಕೇಳಿದ್ರೆ ಎರಡೂ ಒಳ್ಳೆಯದು ಅಂತ ಹೇಳ್ತೀವಿ. ನಂಬಬೇಕಾದಲ್ಲಿ ನಂಬಿಕೆ ಒಳ್ಳೆಯದು, ಮತ್ತು ಕೆಟ್ಟದಿರಲು ಸಂಶಯ ಮಾಡೋದು ಒಳ್ಳೆಯದು. ಎರಡೂ ಕೆಟ್ಟದ್ದು. ನಂಬಬೇಕಾದನ್ನು ಸಂಶಯ ಮಾಡಿದರೆ, ಸಂಶಯಿಸಬೇಕಾದ ನಂಬಿದರೆ ಎರಡೂ ಕೂಡ ಕೆಟ್ಟದ್ದು. ಇದಕ್ಕೊಂದು ಚಂದದ ಉದಾಹರಣೆ ಸೀತೆದು. ಸೀತೆಯನ್ನು ಅಪಹರಣ ಮಾಡೋ ಮನಸ್ಸು ಬಂದಿತ್ತು ರಾವಣನಿಗೆ, ಆದರೆ ಧೈರ್ಯ ಇರಲಿಲ್ಲ. ರಾಮನನ್ನು ಎದುರಿಸೋ ಧೈರ್ಯ ಇಲ್ಲ, ಹೋಗಲಿ ಲಕ್ಷ್ಮಣನನ್ನು ಕೂಡ ಎದುರಿಸೋ ಧೈರ್ಯ ಇಲ್ಲ ಅವನಿಗೆ.
ಹಾಗಾಗಿ ಉಪಾಯವಾಗಿ ರಾಮ ಲಕ್ಷ್ಮಣರಿಬ್ಬರು ದೂರ ಹೋಗಬೇಕು. ಆವಾಗ ಶೂನ್ಯವಾದ ಆಶ್ರಮದಲ್ಲಿ ಸೀತೆ ಒಬ್ಬಳೇ ಹತ್ತಾಳೆ. ಆಕೆಯನ್ನು ಅಪಹರಣ ಮಾಡಬೇಕು ಅನ್ನೋದು ಆತನ ಹಂಚಿಕೆ. ಮಾರೀಚನನ್ನು ಮಾಯಾ ಜಿಂಕೆ ಮಾಡ್ತಾನೆ ಅವನು. ಆ ಜಿಂಕೆ ಸುಳಿದಾಡುತ್ತೆ ಸೀತೆ ಕಣ್ಮುಂದೆ. ಚಿನ್ನದ ಜಿಂಕೆ, ರತ್ನಗಳ ಜಿಂಕೆ, ಚಂದದ ಜಿಂಕೆ. ಅದನ್ನು ನೋಡಿ ಸೀತೆ ಮಾರು ಹೋಗ್ತಾಳೆ. ನೋಡಿ, ಸಂಶಯಿಸಬೇಕಾಗಿತ್ತು ಅಲ್ಲಿ. ಯಾಕೆಂದರೆ ಜಿಂಕೆ ಚಿನ್ನದಿರೋಕ್ಕೆ ಸಾಧ್ಯ ಇಲ್ಲ, ರತ್ನಗಳ ಅಲಂಕಾರ ಇರೋಕ್ಕೆ ಸಾಧ್ಯ ಇಲ್ಲ, ಅಂಥದ್ದೆಲ್ಲೂ ಪ್ರಪಂಚದಲ್ಲಿಲ್ಲ. ಹಾಗೊಂದು ಜಿಂಕೆ ಬಂದಾಗ ಸಂಶಯಿಸಬೇಕಾಗಿತ್ತು. ಅದು ಮೇಲ್ನೋಟಕ್ಕೆ ರಮಣೀಯ, ಒಳಗೆ ಮರಣೀಯ. ಮೇಲೆ ಚಿನ್ನದ ಜಿಂಕೆ, ಒಳಗೆ ಭಯಂಕರ ರಾಕ್ಷಸ. ಸಂಶಯ ಮಾಡಬೇಕಾಗಿತ್ತು, ಸಂಶಯ ಮಾಡಲಿಲ್ಲ, ನಂಬಿಡ್ತಾಳವಳು. ರಾಮ ಸೀತೆಯ ಕೋರಿಕೆ ಮೇರೆಗೆ ಜಿಂಕೆ ಎಂದು ಹೋಗ್ತಾನೆ. ಲಕ್ಷ್ಮಣ ಒಬ್ಬನೇ ಇರ್ತಾನೆ. ಆಗ ಕೇಳಿ ಬಂತು ಶಬ್ದ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ರಾಮನ ಧ್ವನಿಯಲ್ಲಿ. ಸೀತೆ ಅಂದ್ಕೊಂಡು ರಾಮನೇ ಆರ್ತನಾದ ಮಾಡ್ತಾ ಇದ್ದಾನೆ. ಹೋಗು ಲಕ್ಷ್ಮಣ, ನೋಡ್ಕೊಂಡು ಬಾ ಅದನ್ನು, ಏನಾಯ್ತು ನೋಡು, ಅಣ್ಣಂಗೆ ಸಹಾಯ ಮಾಡು. ಲಕ್ಷ್ಮಣ ಬೇಗ ಭರವಸೆ ಕೊಡ್ತಾನೆ ಸೀತೆಗೆ. ಸೀತೆ ಆ ಭರವಸೆ ಯಾವುದನ್ನು ಸ್ವೀಕಾರ ಮಾಡಲಿಲ್ಲ. ಮಾತ್ರ ಅಲ್ಲ, ಸಂಶಯ ಪಟ್ಟಳು ಲಕ್ಷ್ಮಣನ ಮೇಲೆ, ಸಂದೇಹ ಪಟ್ಬಿಟ್ಳು. ನೀನೇನೋ ದುರ್ದೇಶನಿದೆಯೇ ಇಲ್ಲಿ, ಅಣ್ಣನ ಹಿತೈಷಿ ಅಲ್ಲ, ನನ್ನ ಹಿತೈಷಿ ಅಲ್ಲ, ನೀನು ಹೇಳ್ತಾನೆ ಅವನ ಮೇಲೆ ಯಾವ ಕಾರಣಕ್ಕೂ ಪಡಬಾರ್ದಾಗಿತ್ತು ಅಂತ ಸಂಶಯ ಪಟ್ಬಿಟ್ಲು. ಲಕ್ಷ್ಮಣ ಆಕೆಯನ್ನು ಶಪಿಸಿ ಹೊರಟು ಹೋಗ್ತಾನೆ ಅಲ್ಲಿಂದ. ಧಿಕ್ತ್ವಾಂ ಅದ್ಯ ಪ್ರಣಶ್ಯತ್ವಂ, ಧಿಕ್ಕಾರ ನಿನಗೆ, ಇವತ್ತೇ ನೀನು ಇಳಿದಾಗ ಹೋಗುವುದು ಅನ್ನೋ ರೀತಿ ಶಪಿಸಿ ಹೊರಟೋಗ್ಬಿಡ್ತಾನೆ ಲಕ್ಷ್ಮಣ. ಆಮೇಲೆ ಆಗಿದ್ದೆಲ್ಲ ಅನರ್ಥ, ಆಮೇಲೆ ಆಗಿದ್ದೆಲ್ಲ ಬರೀ ದುಃಖ ಸೀತೆಗೆ. ಯಾಕೆ ಹೀಗಾಯಿತು ಅಂದರೆ, ಸೀತೆ ಲೋಕಮಾತೆ ನಿಜ, ಅವಳನ್ನ ಹಾಗೆ ನಾವು ಗೌರವಿಸಬೇಕು, ಸ್ವೀಕಾರ ಮಾಡಬೇಕು. ಆ ಮಾತು ಹೇಳಿದ ಪಾಠ ನಮಗೆ ಏನು ಅಂದರೆ, ನಂಬಬೇಕಾದನ್ನು ನಂಬು, ಸಂಶಯಿಸಬೇಕಾದನ್ನು ಸಂಶಯಿಸು. ಲಕ್ಷ್ಮಣನ ನಂಬಲೇಬೇಕಾಗಿತ್ತು, ನಂಬಲಿಲ್ಲ, ಸಂದೇಹ ಪಟ್ಟಳು. ಚಿನ್ನದ ಜಿಂಕೆಯನ್ನು ಸಂಶಯಿಸಲೇಬೇಕಾಗಿತ್ತು, ಮಾರೀಚನ ಮೇಲೆ ಸಂದೇಹ ಪಡಲೇಬೇಕಾಗಿತ್ತು, ಸಂದೇಹ ಪಡಲಿಲ್ಲ, ನಂಬಿದಳು. ಇದು ಮುಂದಿನ ಎಲ್ಲ ದುಃಖಕ್ಕೆ ಕಾರಣ ಆಯಿತು. ಮತ್ತೆಂದೂ ಪೂರ್ತಿ ಸರಿಯಾಗಲೇ ಇಲ್ಲ ಸೀತೆ ಬದುಕು, ಮತ್ತು ಸಮಸ್ಯೆಗಳ ಮಾಲಿಕೆ. ಹಾಗಾಗಿ ಖಂಡಿತವಾಗಿಯೂ ನಾವು ನಂಬಬೇಕಾದನ್ನು ನಂಬೋಣ, ಸಂಶಯಿಸಬೇಕಾದನ್ನು ಖಂಡಿತವಾಗಿಯೂ ಸಂಶಯಿಸೋಣ. ಹಾಗೆ ಮಾಡಿದರೆ ಸಂಶಯವೂ ಹಿತ ಮತ್ತು ನಂಬಿಕೆ ಕೂಡ ಹಿತವೇ. ಹರೇ ರಾಮ. ಎಂಥ ಮಾತು ಭಾವನಾ. ನಾನು ಯಾವಾಗಲೂ ನಿಮ್ಮನ್ನು ನಂಬ್ತೀನಿ, ಯಾವಾಗಲೂ ನಾನು ಅನುಮಾನ ಪಡಬೇಕು ಅನ್ನಿಸ್ತಾ ಇಲ್ಲ. ಸಂಶಯ ಪಡ್ತೀಯಾ ಅಂತ ಹೇಳು. ನಿಜ, ಅವ್ರು ಹೇಳಿದ್ದು ಎಷ್ಟು ಅದ್ಭುತವಾದಂಥ ಮಾತು. ನಮ್ಮ ಪುರಾಣಗಳಾಗಿರಲಿ, ಧರ್ಮಗ್ರಂಥಗಳಾಗಿರಲಿ, ಅವನ್ನೇ ಹೇಳುತ್ತವೆ. ಜೀವನಕ್ಕೆ ನಮಗೇನು ಬೇಕೋ ಅದನ್ನೇ ಹೇಳುತ್ತವೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಅಯ್ಯೋ ಪುರಾಣನಪ್ಪ ಯಾರು ಕೇಳ್ತಾರೆ ಅಂತ ತೆಗೆದು ಸೈಡ್ಗೆ ಇಟ್ಬಿಡ್ತೀವಿ. ಬಟ್ ಅದನ್ನು ತೆಗೆದು ಸ್ವಲ್ಪ ಓದಿದಾಗ ಜೀವನದಲ್ಲಿ ನಂಬಿಕೆ, ಸಂಶಯ ಎಲ್ಲದಕ್ಕೂ ಮುಖ್ಯ. ಒಬ್ಬ ಸ್ನೇಹಿತ ಆಗಿರಲಿ, ಸಂಬಂಧಗಳಾಗಿರಲಿ ತುಂಬ ಮುಖ್ಯ ಅನಿಸುತ್ತೆ. ಸೊ ಅದ್ಭುತವಾದಂತಹ ಮಾತು ಕೇಳಿದ್ವಿ. ಇನ್ನು ಸಾಕಷ್ಟು ಬಾಕಿ ಇದೆ. ಸೊ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.